ಸರ್ಕಾರ ನಾವು ಏನು ಮಾಡ್ತಾ ಇಲ್ಲ, ನೋಡಿ ಬಿಡ್ರಿ ಮಗ, ನಾವೇನು ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಜನನಾಯಕ ಅಪ್ಪು ಗೌಡರಿಗೆ, ಜನನಾಯಕ ಅಪ್ಪು ಗೌಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯ ಬೇಕು. ಹೋಲಿ ಯಾರಪ್ಪ? अप्पू गौड़ा तुम आगे बढ़ो, हम तुम्हारे साथ हैं। अप्पू गौड़ा तुम आगे बढ़ो, हम तुम्हारे साथ हैं। अप्पू गौड़ा तुम आगे बढ़ो, हम तुम्हारे साथ। राज्य कांग्रेस सरकार के कांग्रेस सरकार के ನಮ್ಮ ಸಮಸ್ಯೆ ಕಾರ್ಪೊರೇಷನ್ದಾಗ ಕೇಳಲ್ಲ, ಇನ್ನು ಜನರಿಗೆ ಕೇಳಪ್ಪ. ನಗರದಲ್ಲಿ ದತ್ತಾತ್ರೇಯ ಪಾಟೀಲ್ ಅವರು ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಕಾರ್ಪೊರೇಟರ್ಗಳು ಮತ್ತು ಡಿಪ್ಯೂಟಿ ಕಾರ್ಪೊರೇಟರ್ಗಳು ಎಲ್ಲ ಸೇರಿ ಇವತ್ತು ರಾಮ ಮಂದಿರ ಸರ್ಕಾರದಲ್ಲಿ ಮಾನ್ಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ವಿರುದ್ಧ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಭಾಳ ತಡವಾಗಿ ಪ್ರತಿಭಟನೆ ಆಗ್ತಂತ ನನಗನ್ನಿಸ್ತದ. ಎರಡು ವರ್ಷ ಮುಂಚೆಗೆ ಪ್ರತಿಭಟನೆಗಳು ಆಗಬೇಕಾಗಿತ್ತು. ಯಾಕಂದ್ರೆ ಹಿರಿಯರದಾರ, ಮಾನ್ಯ ಶಾಸಕರು ಹಿರಿಯರದಾರ, ಅಲ್ಲಂಪ್ರಭು ಪಾಟೀಲ್ಗಳು ಅವರು ಎಲ್ಲ ಬುದ್ಧಿಜೀವಿಗಳದಾರ. ಏನಾದರೂ ನಗರನ ಉದ್ಧಾರ ಮಾಡ್ತಾರ, ಅಭಿವೃದ್ಧಿ ಮಾಡ್ತಾರ, ಡೆವಲಪ್ಮೆಂಟ್ ಮಾಡ್ತಾರ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಾವು ಖಾಮೋಶಾಗಿ ಮೌನವಾಗಿ ಕುಂತಿದ್ದೀವಿ. ಆದರೆ ಇಲ್ಲಿಗೆ ಕಳೆದ 3 ವರ್ಷ ಆದ್ರೂ ಅವರು ಯಾವುದೇ ಒಂದು ಅಭಿವೃದ್ಧಿ ಈ ನಗರಕ್ಕೆ ಶೂನ್ಯವಾಗಿದೆ ಅಂತ ಹೇಳ್ಬೇಕಾಗ್ತದ. ಯಾವುದೇ ಒಂದು ಕಲಬುರಗಿ ನಗರದ ಯಾವುದೇ ಒಂದು ರೋಡಿಗೆ ಹೋಗ್ರಿ, ಆ ರೋಡ್ನಲ್ಲಿ ಒಂದು ರೋಡ್ನು ಸೀದಾ ಇಲ್ಲ. ತೆಗ್ಗ ಹೊಂಡ ಬಿದ್ದಂಥ ರೋಡ್ಗಳು, ರೋಡ್ ಮೇಲೆ ಸಾಕಾದಷ್ಟು ಕಚರಾ, ಪ್ಲಾಸ್ಟಿಕ್, ಅದು ಇದು ಇಲ್ಲೇ ತಾವು ಗಮನಿಸ್ಬೋದು. ರೋಡ್ ಮೇಲೆ ಗಿಡಗಳು ಬೆಳೆದಾವ, ಸೈಡಿಗೆ ಕಟ್ ಮಾಡೋದು ದಿಕ್ಕಿಲ್ಲ ಅದಕ್ಕೆ. ಇದೇ ರಾಮ ಮಂದಿರ ರೋಡ್ ನೋಡ್ರಿ, ಡಿವೈಡರ್ ಮ್ಯಾಗ ಒಂದೊಂದು ಗಿಡಗಳು ಬಂದು 5-6 ಫೀಟ್ ಅಡಲ್ ಬಂದಾವ. ಹೋಗ್ತಾ ಬರ್ತಾ ಟ್ರಾಫಿಕ್ಗಳಿಗೆ ಒಬ್ಬೊಬ್ಬರು ಬೆಸೆಟ್ಟಾಗಿ ಸಾಯುವಂಥ ಪರಿಸ್ಥಿತಿ ಇಲ್ಲಿ ಅದ. ಸೈಡಿಗೆಲ್ಲ ಪ್ಲಾಸ್ಟಿಕ್ಕು, ಏನೋ ಕಚರಾ, ನಾಲಿ ಇದೆಲ್ಲ ತುಂಬಿಕೊಂಡು ಹೋಗ್ಬಿಟ್ಟದ. ಇಂಥವು ಯಾವ ಅವ್ರ ಗಮನಕ್ಕಿಲ್ಲ.
ಒಂದು ದಲಿತರ ಓಣಿಗಳು, ನಂದು ವಾರ್ಡ್, ನಾನು ಡೆಪ್ಯೂಟಿ ಕಾರ್ಪೊರೇಟ್ರು, 54 ನಂಬರ್ ವಾರ್ಡ್ ನಂಬರು. ನನ್ನ ವಾರ್ಡ್ನಲ್ಲಿ 20,000 ಓಟ್ ಇದಾವ. ಇಲ್ಲಿವರೆಗೆ 3 ವರ್ಷ ಆದರೂ ನಮ್ಮ ಓಣಿಗೆ ಮಾನ್ಯ ಅಲ್ಲಂಪುರ ಪಾಟೀಲ್ ಅವರು ಬಂದಿಲ್ಲ, ಭೇಟಿ ನೀಡಿಲ್ಲ, ಬಂದಿಲ್ಲ. ಅಭಿವೃದ್ಧಿ ಬಗ್ಗೆ, ಕೆಲಸದ ಬಗ್ಗೆ ಏನಾರ ಒಂದು ವೀಕ್ಷಣೆ ಮಾಡಿಲ್ಲ. ನಮ್ಮಲ್ಲಿ UGDಗಳು ತುಂಬ ಹರಿತಾ ಇದ್ದಾವೆ, ರೋಡು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾವೆ. ಮೇಲಾಗಿ ಲೈಟಿನ ಕಂಬಗಳು ಮಳೆಗಾಲದಾಗ ಬಂದು ಅಲ್ಲೆಲ್ಲಿ ಬಿದ್ದೋಗ್ಯದಾವೆ. ನಮ್ಮಲ್ಲಿ ಸ್ಲಮ್ ಬೋರ್ಡಿಂದ ಮನೆಗಳಾಗ್ತಾ ಇದ್ದಾವೆ. ಯಾವುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಆ ಮನೆಗಳಿಗೆ ಚಾಲುವಾಗಿ ಇವತ್ತಿಗೆ ಒಂದು 8 ವರ್ಷ ಆಯಿತು, ಇನ್ನವರೆಗೆ ಮುಗಿದಿಲ್ಲ. ಆ ಗುತ್ತೇದಾರಿಗೆ ಕೇಳ್ತಾ ಇಲ್ಲ, ಗುತ್ತೇದಾರು ಯಾರಿಗೆ ಗಮನ ಹರಿಸ್ತಾ ಇಲ್ಲ. ಮತ್ತು ಇದೇ ಸ್ಲಮ್ ಬೋರ್ಡ್ದ ಡಬ್ಲಿ ಆದಂಥ MA ಕೈಮ್ ಸಾಹೇಬರು ಅವು ವೀಕ್ಷಣೆ ಮಾಡ್ತಾ ಇಲ್ಲ. ಮತ್ತು ಆ ಕಾಂಟ್ರಾಕ್ಟ್ಗಳು ಯಾವುದೋ ಒಂದು ನೋಟಿಸ್ ಕೊಡ್ತಾ ಇಲ್ಲ. ಬಡ ಬಗ್ಗರಿಗೆ ಇನ್ನವರೆಗೆ ಮನೆಗಳಾಗಿಲ್ಲ. ಹೆಸರಿಗೆ ಮಾತ್ರ ಮನೆಗಳವ, ಇನ್ನು ಅಲ್ಲಿ ವಾಸ್ತವಿಕವಾಗಿ ಮನೆಗಳಾಗಿಲ್ಲ. ಇಂಥ ಹಲವಾರು ಘಟನೆಗಳು ಈ ಕಲಬುರಗಿ ನಗರದಲ್ಲಿ ತುಂಬ್ಯಾವ. ಆದ್ರೆ ಶಾಸಕರು ಮಾತ್ರ ಯಾವುದೇ ಗಮನ ಇರಲಾರ್ದೆ ತಮ್ಮ ಸೋಲಿನ ಭೀತಿಯಿಂದ ಮುಂದೆ 2 ವರ್ಷ ನಂತರ ನನಗೆ ಸೋಲಿಸ್ತಾರಂತ ಅವರಿಗೆ ಮನವರಿಕೆ ಆಗ್ಯದ, ಖಚಿತವಾಗ್ಯದ. ಹಾಗಾಗಿ ನಮ್ಮ ನಾಯಕರಾದ ಅಪ್ಪು ಪಾಟೀಲ್ ದತ್ತಾತ್ರೇಯ ಪಾಟೀಲ್ ರೇವರವರ ಮೇಲೆ ತೇಜೋವಧೆ ಮಾಡುತ್ತಾ, ಅವರ ನಡತೆಯನ್ನು ಖಂಡಿಸುತ್ತಾ, ಅವರ ನಡತೆ ಮೇಲೆ ಮಸಿ ಬೀಳುವಂಥ ಕೆಲಸ ಅವ್ರು ಇವತ್ತಿನ ಇಲ್ಲಿ ಮಾಡ್ತಾ ಇದ್ದಾರೆ. ಆಯಿತು, ಏನಾಗ್ತಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಅಪ್ಪು ಪಾಟೀಲ್ ಟಿಕೆಟ್ ಸಿಗಲ್ಲ ಅಂತೇಳಿ ಇವರೇ ಬಹುಶಃ ಹೇಳಕ್ಕೆ ಒಂದು ಚಾಲು ಮಾಡಿಬಿಟ್ಟಾರ. ಅವ್ರಿಗೆ ಗೊತ್ತಾಗಿರ್ಬೋದು, ಬಹುಶಃ ನಾನು 2 ವರ್ಷ ಆಗ್ಬೇಕು ಇರಲಿಲ್ಲಿ, ನಾ ಜ್ಯೋತಿಷ್ ಹೇಳಿಕಂತ ಇರಬೇಕಾಗ್ತಂತ ಅನ್ನೋದು ಗೊತ್ತಾಗಿರ್ಬೇಕು ಅವ್ರಿಗೆ. ಹಾಗಾಗಿ ಅವರೇ ಇವರಿಗೆ ತೇಜೋವಧೆ ಮಾಡೋದು, ಟಿಕೆಟ್ ಸಿಗ್ತಲ್ಲ ಅಂತೇಳಿ ಸುಳ್ಳಿನ ಎಲ್ಲ ಕಡೆ ಪ್ರಚಾರ ಮಾಡೋದು. ಈ ಒಂದು ಆತಂಕದ ಹೇಳಿಕೆಯಿಂದ ಗೊತ್ತಾಗ್ತದ ಅವ್ರದ್ದು ರಾಜಕೀಯ ಆಯಸ್ಸಿನ ಭಾಳ ದಿನ ಇಲ್ಲ ಅಂತೇಳಿ. ಆದ ಕಾರಣ ಇವತ್ತಿನ ದಿನ ಮಾನ್ಯ ಶಾಸಕರು ಅಭಿವೃದ್ಧಿ ಮಾಡಿದಾರ. ಏನು ಅಭಿವೃದ್ಧಿ ಮಾಡಿದಾರಪ್ಪ ಅಂದ್ರೆ ಅವ್ರ ಮಕ್ಕಳು, ತಾವು, ತಮ್ಮ ಕುಟುಂಬ ಮಾತ್ರ ಅಭಿವೃದ್ಧಿ ಆಗ್ಯದ. ಎಲ್ಲೋ ಒಂದು ಕಡೆಗೆ ಕಾರ್ಯಕರ್ತರು ಒಂದಿಷ್ಟು ಅಭಿವೃದ್ಧಿ ಮಾಡಿದಾರೆ. ಅದನ್ನು ಬಿಟ್ರೆ ಅವರು ನಗರದಲ್ಲಿ, ಕಲಬುರಗಿ ನಗರದಲ್ಲಿ ಅವ್ರ ಕೊಡುಗೆಗಳು ಏನೂ ಇಲ್ಲ. ಎಲ್ಲ ನಮ್ಮ ಅಪ್ಪು ಪಾಟೀಲ್ ರೇವರವರು KKTB ಅಧ್ಯಕ್ಷ ಆದಾಗ ಅಥವಾ ಶಾಸಕರಾದಾಗ ಆದಂಥ ಕೆಲಸಗಳನ್ನೇ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೆ. ಅದಕ್ಕೆ ಅವ್ರಿಗೆ ಇವತ್ತಿನ ದಿನ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಏನು ಕೊಡ್ತೀವಪ್ಪ ಅಂದ್ರೆ, ಅವ್ರು ಇನ್ನೂ 2 ವರ್ಷ ಇದೆ. 2 ವರ್ಷದಲ್ಲಿ ತಾವು ಏನಾರ ಈ ಕಲಬುರಗಿ ಜನತೆಗೆ, ಈ ದೀನದಲಿತರಿಗೆ ಏನಾರು ಸೇವೆ ಮಾಡ್ಬೇಕಾಗಿತ್ತು ಅಂದ್ರೆ ತಾವೆಲ್ಲ ಓಣಿಗಳಿಗೆ ತಿರುಗಬೇಕು. ಬರೀ ತಿರುಗಿ ನೋಡಿ ಹೋಗ್ಬಾರ್ದು, ಮಾತಾಡಿ ಹೋಗ್ಬಾರ್ದು. ಆ ಕೆಲಸನ ಮಾಡಬೇಕು. ಮಾಡಿಕೆಸಿ ತಮ್ಮ ಒಂದು ML ಶಾಸಕ ಸ್ಥಾನದ ಒಂದು ಮರ್ಯಾದೆ ಇಡಬೇಕಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ನೀಡ್ತೇವೆ. ರಮೇಶ್ ಎಚ್ ವಾಡ್ಯಾಕರ್.